25 ದಿನ ಪೂರೈಸಿದೆ ಅನ್ನೋದೇ ಒಂದು ಅಂದ್ರೆ ಅದು ಒಂಥರ ಇಮೋಷನಲ್ ಖುಷಿಯ ಅಥವಾ ಏನಂತ ಹೇಳಕ್ಕೆ ಒಂಥರ ನರ್ವಸ್ನೆಸ್ ಕೂಡ. ಈ ತರ ಸ್ಟೇಜ್ ಮೇಲೆ ಬಂದು 25ನೇ ದಿನಕ್ಕೆ ನಾನು ಐ ಥಿಂಕ್ ದಿಸ್ ಇಸ್ ಮಾತಾಡ್ತಿರೋದು. ಐ ಥಿಂಕ್ ಅದಕ್ಕೆ ನಾನು ಫಸ್ಟ್ ಪವನ್ ಅವ್ರಿಗೆ ಮತ್ತೆ ಗುರು ಬಂದಿದ್ದಾರೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಕಲಾವಿದರಿಗೆ ಐ ಥಿಂಕ್ ಸಿನಿಮಾ ನಾವು ಎಷ್ಟು ಕಷ್ಟಪಟ್ಟು ಮಾಡಿದ್ರು ಆ ತೆರೆ ಮೇಲೆ ಬಂದು ಇಷ್ಟು ದಿನ ಓಡಿದಾಗ ಒಂಥರ ಸ್ಫೂರ್ತಿ ಆಗುತ್ತೆ. ಆಯ್ತು ಇನ್ನೆಷ್ಟು ಸಿನಿಮಾ ಮಾಡ್ತೀವೋ ಗೊತ್ತಿಲ್ಲ, ಇವತ್ತಿಗೆ ಈ ಒಂದು ದಿನಾನ ನಾವು ಚೆರಿಶ್ ಮಾಡೋದಕ್ಕೆ ಖುಷಿ ಪಡ್ತೀವಿ. ಆಕ್ಚುಲಿ ಏನೇನೋ ಹೇಳ್ಬೇಕು ಅನ್ಕೊಂಡಿದ್ದೆ, ಬಟ್ ಏನೋ ಗೊತ್ತಿಲ್ಲ, ನನ್ನ ಲೈಫಲ್ಲಿ ಇಷ್ಟು ನರ್ವಸ್ ನಾನು ಆಗಿಲ್ಲ ಅನ್ಸುತ್ತೆ ಸರ್. ಅದೇ ಮರ್ಬಿಟ್ಟು ಬಟ್ ಆದ್ರೂ ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ಗೆ ನಾನು ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸತೀಶ್ ಸರ್ ಇದ್ದಾರೆ ನಮ್ಮ ಎಡಿಟರ್ಸ್, ಆಮೇಲೆ ನಮ್ಮ ಬ್ಯಾಕ್ಗ್ರೌಂಡ್ ಸ್ಕೋರ್ಸರ್ಸ್. ಐ ಥಿಂಕ್ ಫಸ್ಟ್ ಟೈಮ್ ನಾನು ಮೂವಿ ನೋಡಿದಾಗ ನಾನು ಹೇಳಿದ್ದೆ ಸರ್ಗೆ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇನ್ಫ್ಯಾಕ್ಟ್ ನಮ್ಮ ಪ್ರೀವಿಯಸ್ ಶೋ ಆದಮೇಲೆ ಕೂಡ ತುಂಬ ಜನರು ಮ್ಯೂಸಿಕ್ ಬಗ್ಗೆ ಮಾತಾಡಿದ್ರು. ಅದಲ್ಲದೆ ಎಲ್ಲ ಸೀನಿಯರ್ ಆಕ್ಟರ್ಸ್ ಅಂತ ಹೇಳೋದಕ್ಕೆ ಬೇಡ, ಯಾಕಂದರೆ ನಾಗೇಂದ್ರ ಸರ್ ಆಲ್ರೆಡಿ ಹೇಳಿದ್ರು ನಾವೆಲ್ಲ ಸೀನಿಯರ್ ಅದೇ ಅಂತಿಲ್ಲ ಆ ಥರ ಅಂತ. ಸೊ ಅದಕ್ಕಿಲ್ಲ, ಎಲ್ಲ ನಮ್ಮ ಏನು ಹೇಳ್ತಾರೆ ಲೆಜೆಂಡರಿ ಆಕ್ಟರ್ಸ್ ಅಂತ ಹೇಳ್ಬೋದು. ಎಲ್ಲರ ಜೊತೆಗೂ ವರ್ಕ್ ಮಾಡೋದಕ್ಕೆ ಸಿಕ್ತು, ಅದು ಒಂದು ನನ್ನ ಪುಣ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಯತಿರಾಜ್ ಸರ್ ಇಷ್ಟೊಂದು ಒಳ್ಳೆ ಮಾತುಗಳನ್ನ ಅಂತ ಹೇಳಿದ್ವಿ. ಐ ಥಿಂಕ್ ತುಂಬ ಕಮ್ಮಿ ಜನ ಸ್ಟೇಜ್ ಮೇಲೆ ಬಂದು ನಮ್ಮ ಬಗ್ಗೆ ಗೊತ್ತಿದ್ರು ಅಷ್ಟು ಓಪನ್ ಆಗಿ ಮೀಡಿಯಾ ಮುಂದೆ ಯಾರೂ ಹೇಳಲ್ಲ ಸರ್. ನನಗೆ ಅನ್ಸುತ್ತೆ ನಮ್ಮ ಅಪ್ಪ ಹೆಸರು ನಿಮ್ಮ ಹೆಸರು ಒಂದೇ, ಹಾಗಾಗಿ ಅವ್ರ ಥರನೇ ನನಗೆ ಆ್ಯಕ್ಚುಲಿ ನಾನು ಹೇಳಿದ್ದೆ ನಿಮಗೆ ನನ್ನ ಜೊತೆ ಅವ್ರು ಇಲ್ಲ ಇವತ್ತು, ಬಟ್ ಈ ಥರ ನಿಮ್ಮಿಂದ ನನಗೆ ಅದೇ ಒಂಥರ ಇಮೋಷನ್ ಆಗಿದ್ದು. ಆ್ಯಕ್ಚುಲಿ ಅವ್ರನ್ನ ತುಂಬ ಮಿಸ್ ಮಾಡ್ಕೊತೀನಿ ನಾನು, ಅದಕ್ಕೆ ನಾನು ತುಂಬ ಅದಕ್ಕೆ ಸ್ವಲ್ಪ ಇಮೋಷನ್. 25 ದಿವಸಗಳು ಒಂದು ಚಿತ್ರ ಇವತ್ತಿನ ದಿವಸಗಳಲ್ಲಿ ಪೂರ್ಣಗೊಳಿಸಿದೆ, ಮುಂದೆ ಮುನ್ನುಗ್ತಾ ಇದೆ, ಇನ್ನು 50 ದಿವಸಗಳ ಹತ್ರ ಮುನ್ನುಗ್ತಾ ಇದೆ. ಅಂದ್ರೆ ಅದೇ ಒಂದು ದೊಡ್ಡ ಅದೃಷ್ಟ, ದೇವರ ಆಶೀರ್ವಾದ, ಮತ್ತೆ ವಿಶೇಷವಾಗಿ ಸಂಭ್ರಮಿಸಬೇಕಾದಂತಹ ಒಂದು ಗಳಿಗೆ. ಈ ಚಿತ್ರಕ್ಕೆ ನನಗೆ ಒಂದು ಪಾತ್ರವನ್ನ, ಇದಕ್ಕೆ ಮುಂಚೆ ನಾನು ಒಂದು ಚಿತ್ರದಲ್ಲಿ ಪವನ್ ಅವ್ರ ಜೊತೆ ಆಕ್ಟ್ ಮಾಡಿದ್ದೆ. ಅದಕ್ಕೆ ಮುಂಚೆ ದೂರದರ್ಶನದಲ್ಲಿ ನಾನು ದೂರದರ್ಶನದಲ್ಲಿ ಪ್ರಾರಂಭ ದಿವಸದಿಂದ ನಾನು ನ್ಯೂಸ್ ರೀಡರು. ಅದಾದ್ಮೇಲೆ ಉದಯದಲ್ಲಿ ಅಲ್ಲಿ ನ್ಯೂಸ್ ರೀಡರ್ಸ್ ನ ಟ್ರೈನ್ ಮಾಡಬೇಕು, ತರಬೇತಿ ನೀವು ನೀಡಬೇಕು ಅಂತ ಹೇಳಿ ಅದು ಮದ್ರಾಸಲ್ಲಿ ಇದ್ದಿದ್ದು ಬೆಂಗಳೂರಿಗೆ ಶಿಫ್ಟ್ ಆದಾಗ ಅಲ್ಲೊಂದು 3 years ನಾನು 3-4 years ಅಲ್ಲೆಲ್ಲ ನ್ಯೂಸ್ ರೀಡರ್ಸ್ ನ ಟ್ರೈನ್ ಮಾಡಿ ನಾನು ನ್ಯೂಸ್ ರೀಡರ್ ಆಗಿ ಅಲ್ಲೊಂದು 4 ವರ್ಷ ಕೆಲಸ ಮಾಡಿದೆ. ಆ ಸಂದರ್ಭದಲ್ಲೇ ನನಗೆ ಪವನ್ ಅವರ ಪರಿಚಯ ಆಗಿತ್ತು. ಈ ಚಿತ್ರದಲ್ಲಿ ಒಂದು ಪಾತ್ರ ಕೊಟ್ಟಾಗ ಮಾಮೂಲಿ ಹೋಗೋ ತರ ಹೋದೆ, ಯಾವ ವಿಶೇಷವಾದ ನಂಬಿಕೆಗಳೇನು ಇರಲಿಲ್ಲ, ಏನೋ ಒಂದು ಇರುತ್ತೆ, ಏನೋ ಒಂದು ಚಿಕ್ಕ ಪಾತ್ರ ಅನ್ಕೊಂಡು ಹೋದೆ. ನನ್ನ ಪಾತ್ರ ಚೆನ್ನಾಗಿತ್ತು, ಜೊತೆಗೆ ನನ್ನ ಜೊತೆ ಇದ್ದ ಕಲಾವಿದರೆಲ್ಲರೂ ತುಂಬಾ ಮನಸ್ಸಿಗೆ ಸಂತೋಷ ಕೊಡುವಂತಹ ಕಲಾವಿದರು ಅಂದ್ರೆ ಇಡೀ ಗ್ರೂಪ್. ಆಮೇಲೆ ಡೈರೆಕ್ಷನ್ ಫಸ್ಟ್ ಡೇನೆ ಪವನ್ನಲ್ಲಿ ಇಷ್ಟೊಂದಿದೆಯಾ ತಾಕತ್ತು ಅಂತ ನನಗೆ ಮೊದಲನೇ ದಿವಸನೇ ಅಲ್ಲಿ ಗೊತ್ತಾಗಿದ್ದು, ಚಿತ್ರದ ನಿರ್ದೇಶನಕ್ಕೆ ಸಂಬಂಧಪಟ್ಟ ಹಾಗೆ. ಆ ನಂತರ ದಿವಸಗಳಲ್ಲಿ ಒಂದು 7-8 ದಿವಸ ಕೆಲಸ ಮಾಡಿದೆ ನಾನು. ತುಂಬಾ ಖುಷಿ ಆಯ್ತು. ಸುಮಾರು ಚಿತ್ರಗಳಲ್ಲಿ ಮಾಡ್ತಾ ಇರ್ತೀವಿ, ಎಷ್ಟೋ ಚಿತ್ರಗಳಲ್ಲಿ ನಮಗೆ ಆ ಸಮಾಧಾನ ಸಂತೋಷ ಸಿಕ್ಕಿರಲ್ಲ. ಬಟ್ ಇಲ್ಲಿ ಧೀರ ಸಾಮ್ರಾಟ್ ಚಿತ್ರದಲ್ಲಿ ಎಲ್ಲ ಒಂದು ಆತ್ಮತೃಪ್ತಿ ಒಂದು ನನಗಲ್ಲಿ ದೊರಕಿತು. ಅವಾಗಲೇ ಗೊತ್ತಾಯ್ತು ಚಿತ್ರ ಯಶಸ್ಸನ್ನು ಕಾಣುತ್ತೆ ಅಂತ. ಅವ್ರು ಹೇಳ್ತಾ ಬಂದಾಗ ನನ್ನ ಪ್ರಕಾರ ಸರ್ ನಾವೆಲ್ಲ 90s ಅಲ್ಲಿ ನಿಮ್ಮನ್ನ ಇದೀಗ ವಾರ್ತೆಗಳು ಇದನ್ನೆಲ್ಲ ನೋಡ್ತಾ ಬಂದವರ ಜೊತೆಗೆ ನಮ್ಮ ನಾಗೇಂದ್ರ ಅರಸವರು ಒಳ್ಳೆ ಕನ್ನಡ ಅಭಿಮಾನಿ, ಜೊತೆಗೆ ಇತ್ತೀಚೆಗೆ ನನಗೆ ಒಳ್ಳೆ ಸ್ನೇಹಿತರಾದಂಥವ್ರು, ಜೊತೆಗೆ ಸುರೇಶ್ ಶರ್ಮಾ ಸರ್, ನಮಗುವೆ ಯತಿರಾಜ್ ಸರ್ ಹಾಗೂ ಮೇಡಮ್ ನಮಗುವೆ, ಮತ್ತೆ ಇಡೀ ಚಿತ್ರತಂಡ ಪವನ್ ಗೊತ್ತಿಲ್ಲ, ಅವರು ಒಬ್ಬರು ನಿರೂಪಕರಾಗಿ ಅವರು ಇದ್ದಂಥವ್ರು. ಒಂದು ಒಳ್ಳೆ ಅದ್ಭುತವಾದಂತ ಚಿತ್ರವನ್ನ ನಿರ್ದೇಶನ ಮಾಡಿ ಎಲ್ಲರಿಂದಲೂ ಶಭಾಷ್ಗಿರಿನ ಪಡ್ಕೊಂಡಿರ್ತಕ್ಕಂಥ ಹೆಮ್ಮೆಯ ವಿಚಾರ. ಜೊತೆಗೆ ಗುರು ಬಂಡಿಯವರು ಎಲ್ಲ ಇನ್ಸ್ಟ್ರಸ್ಗಳು ಈ ಒಂದು ಚಿತ್ರವನ್ನ, ಅದರಲ್ಲಿ ಒಂದು ಹಾಡು ಅವ್ರು ಕೂತಿರ್ಬೇಕಾದ್ರೆ ಫಸ್ಟ್ ಒಂದು ಹಾಡನ್ನ ಹಾಕಿದ್ರಿ. ಒಂದೇ ಹಾಡು ಒಂದೇ ಸತಿ ಅದು ಎಷ್ಟು ಚೆನ್ನಾಗಿದೆ ಅಂತ ಕೇಳಿದೆ ನಾನು, ಯಾರು ಮ್ಯೂಸಿಕ್ ಡೈರೆಕ್ಟರ್. ಥ್ಯಾಂಕ್ ಯು ಸರ್ ತಮಗುವೆ. ಆಮೇಲೆ 25 ದಿನ, ಇವತ್ತು ಮೊದಲು ಹಳೆ ಕಾಲದಲ್ಲಿ ನಾವೆಲ್ಲ ನೋಡ್ತಾ ಇದ್ವು 10 ದಿನ 20 ದಿನದ ಪೋಸ್ಟರ್ಗಳನ್ನ 25ನೇ ದಿನ 25ನೇ ದಿನ. ಇವತ್ತು ಬಹಳ ಕಷ್ಟ. ಇವತ್ತು ಕನ್ನಡ ಚಲನಚಿತ್ರರಂಗದಲ್ಲಿ
ಕೆಲವೊಂದಷ್ಟು ಚಿತ್ರಗಳಲ್ಲಿ ಮಾತ್ರ ಇದನ್ನ ನಾವು ಕಾಣಬಹುದು. ಅಂತದ್ರಲ್ಲಿ ಹೊಸಬರ ಚಿತ್ರಗಳು ಕಳೆದ 2 ವಾರದಿಂದ 3 ವಾರದಿಂದ ಎಷ್ಟು ಚಿತ್ರಗಳು ಬಿಡುಗಡೆ ಆಗ್ತಾ ಇದೆ. ಇವತ್ತು ಕನ್ನಡ ಚಿತ್ರಗಳು ಮಾಲ್ಗಳಲ್ಲಾಗಿರಬಹುದು ಅಥವಾ ಸಿಂಗಲ್ ಸ್ಕ್ರೀನ್ಗಳಲ್ಲಾಗಿರ್ಬೋದು ಎದುರಿಸ್ತಾ ಇರ್ತಕ್ಕಂಥ ಒಂದು ಸ್ಥಿತಿ ನಿಜಕ್ಕೂ ಬಹಳ ಬೇಸರ ಆಗುತ್ತೆ. ಮೊನ್ನೆ ಒಂದು ಮಾಲಲ್ಲಿ ಯಾವುದೋ ಒಂದು ವಿಡಿಯೋ ನೋಡಿದೆ ನಾವು, ಅಲ್ಲಿ ಇನ್ಯಾವುದೋ ಪ್ರವಾಸಿ ಚಿತ್ರಕ್ಕೋಸ್ಕರ ಕನ್ನಡ ಚಿತ್ರದ ಪೋಸ್ಟರ್ನ ತೆಗೆದು ಮೂಲೆಗಿರ್ತಕ್ಕಂಥದ್ದು, ಈ ರೀತಿಯ ಒಂದಷ್ಟು ಬೆಳವಣಿಗೆಗಳು. ಯಾಕಂದ್ರೆ ಇವತ್ತು ಮಲ್ಟಿಪ್ಲೆಕ್ಸ್ಗಳು ಏನಿದೆ, ಒಂದಷ್ಟು ಕಂಪನಿಗಳು ಏನಿದೆ, ಇದ್ಯಾವುದು ಸಹ ಕನ್ನಡಿಗರ ಹಿಡಿತದಲ್ಲಿ ಇಲ್ಲ. ಎಲ್ಲ ಬಂದು ದೆಹಲಿ ಲಾಬಿ, ಅಲ್ಲಿರ್ತಕ್ಕಂಥವ್ರು ಇಲ್ಲಿ ಕಂಟ್ರೋಲ್ ಮಾಡ್ತಕ್ಕಂಥ ವ್ಯವಸ್ಥೆ ಇಟ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವರು ಸ್ಥಳೀಯ ಚಿತ್ರ ನಿರ್ಮಾಪಕರಿಗೆ, ಸ್ಥಳೀಯ ಕಲಾವಿದರಿಗೆ ಮತ್ತು ಸ್ಥಳೀಯವರಿಗೆ ಅವರು ಸ್ವಲ್ಪ ಒಂದು ಸಪೋರ್ಟ್ ಮಾಡೋದ್ರಲ್ಲಿ ಸ್ವಲ್ಪ ಹಿಂದೆ ಬೀಳ್ತಾ ಇದ್ದಾರೆ. ಅವ್ರು ಇನ್ಯಾರು ದುಡ್ಡಿನಿಂದ ಓಡ್ತಾ ಇದ್ದಾರೆ ಹೊರತು ಈ ನೆಲದ ಒಂದಷ್ಟು ಕಲಾವಿದರಿಗೆ ನಾವು ಜೊತೆಯಾಗಿ ನಿಲ್ಲಬೇಕು ಅಂತ ಅನ್ನೋದು ಅವರಲ್ಲಿ ಕಂಡು ಬರ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಮಗೂ ಒಬ್ರು ಕನ್ನಡ ಪರ ಹೋರಾಟಗಾರರಾಗಿ ನಾವು ಕನ್ನಡದ ವಿಚಾರ, ಕನ್ನಡಿಗರ ವಿಚಾರದಾಗ ಅದರ ಚಿತ್ರರಂಗದವರು ಸೇರ್ಕೊಳ್ತಾರೆ. ಸೊ ಅವ್ರನ್ನು ನಾವು ಬಿಟ್ಕೊಡೋದಕ್ಕಾಗಲ್ಲ. ಕನ್ನಡಕ್ಕೆ ಚಿತ್ರರಂಗದ ಕೊಡುಗೆಯೂ ಸಹ ಅಪಾರವಾಗಿರೋದ್ರಿಂದ ಈ ರೀತಿ ಒಂದಷ್ಟು ಬೆಳವಣಿಗೆಗಳನ್ನ ನಾವು ನೋಡ್ತಾ ಇರೋದ್ರಿಂದ ಏನಾಗ್ತದೆ. ಸರಿ, ಸೊ ಮೊದಲನೇದಾಗಿ ನಮ್ಮ ನಿರ್ದೇಶಕರು ಪವನ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀವಿ, ನಿರ್ಮಾಪಕರು ಗುರುಮಣಿ ಸರ್ಗೆ ಥ್ಯಾಂಕ್ಸ್ ಹೇಳ್ತೀವಿ. ಮೊದಲನೇ ಚಿತ್ರ 99 ಆಗಿತ್ತು. ನಾನೊಂದು ಚಿಕ್ಕ ಪಾತ್ರ, ಗೀತಾ ಅನ್ನೋ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡೆ, ದೊಡ್ಡ ಸ್ಟಾರ್ ಗಣೇಶ್ ಅವರ ಚಿತ್ರ. ಅದರಲ್ಲೂ ರೆಕಗ್ನಿಷನ್ ಸಿಕ್ಕ. ಚಿತ್ರ ಹಿಂಗ್ ಬಂದು ಹಂಗೆ ಹೋದ್ರೆ ನೀವೇ ಬೀಳುತ್ತಲ್ವಾ ಅಂತೆಲ್ಲ ಮಾತಾಡ್ಸೋರು ಸಿಕ್ಕಿದಾಗ. ತೀರ ಸಾಮ್ರಾಟಲ್ಲಿ ಕಾಣಿಸ್ಕೊಂಡ್ಮೇಲಂತೂ ತುಂಬಾ ಜನ ಕಾಂಪ್ಲಿಮೆಂಟ್ಸ್ ಹೇಳ್ತಾರೆ, ಚಿತ್ರ ನೋಡಿದವರೆಲ್ಲ ಹೇಳ್ತಾರೆ ಚಿತ್ರ ಕಾಣಿಸ್ಕೊಂಡು ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿ. ಸೊ ಆಬ್ವಿಯಸ್ಲಿ ಥ್ಯಾಂಕ್ಸ್ ಟು ಮೆನಿ ಥ್ಯಾಂಕ್ಸ್ ಟು ಪವನ್ ಸರ್. ಬಹುಶಃ ತುಂಬಾ ಖುಷಿ ಆಗುತ್ತೆ ಈಗ ಒಳ್ಳೆ ಚಿತ್ರತಂಡದಲ್ಲಿ ಇರೋದಕ್ಕೆ. ಅಂಡ್ ಯಾವಾಗಲೂ ಹೇಳ್ತಿರ್ತಾರೆ ನಮ್ಮ ನಿರ್ಮಾಪಕರು, ನಿರ್ದೇಶಕರು ಸಪೋರ್ಟ್ ಮಾಡ್ತಿದ್ದೀರಾ ಅಂತ. ದೇವರಿಗೆ ಗೊತ್ತಿಲ್ಲ ಏನ್ ಸಪೋರ್ಟ್ ಮಾಡಿದ್ವಿ ಅಂತ, ಅವ್ರು ನಮ್ಮ ಕಲಾವಿದರಿಗೆ ಸಪೋರ್ಟ್ ಮಾಡ್ತಿದ್ದಾರೆ, ಅದನ್ನ ಹೇಳ್ಬೇಕು. ಅಂಡ್ ತೀರ ಸಾಮ್ರಾಟ್ ಚಿತ್ರದ ಬಗ್ಗೆ ಹೇಳೋದಾದ್ರೆ, ನಮ್ಮ ಚಿತ್ರ ರಿಲೀಸ್ ಆಗಿದ್ದೀವಿ 13 ಕನ್ನಡ ಸಿನಿಮಾಗಳು ರಿಲೀಸ್ ಆಗಿತ್ತು. ಅಂಡ್ ಬೇರೆ ಭಾಷೆ ಸಿನಿಮಾಗಳನ್ನ ನೋಡ್ತಾರೆ, ಮುಸ್ಲಿಮ್ಗೆ ಸಪೋರ್ಟ್ ಕೊಡಲ್ಲ, ಇಂಥದ್ದೆಲ್ಲ ನಾವೇನೇನೋ ಕೇಳೋದ್ರ ನಡುವೆ ಆ 13 ಸಿನಿಮಾಗಳಲ್ಲಿ ನಮ್ಮ ಸಿನಿಮಾ 25 ದಿನಗಳವರೆಗೂ ಬಂದು ನಿಂತು ಇವತ್ತು ಸಕ್ಸಸ್ ಪಾರ್ಟಿ ಮಾಡ್ತಿದ್ದೀವಿ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅಂಡ್ ಆ ಎಲ್ಲ ಕ್ರೆಡಿಟ್ಸ್, ಆ ಎಲ್ಲ ಎಫರ್ಟ್ಸ್ ನಮ್ಮ ನಿರ್ದೇಶಕರು, ನಿರ್ಮಾಪಕರು ಹಾಗೆ ಈ ಟೀಮ್ ಎಫರ್ಟ್ಸ್ ಅಲ್ಲಿ ಕಾಣುತ್ತೆ ಅಂತ ಹೇಳ್ಬೋದು. ಈಗಿನ ಕಾಲದಲ್ಲಿ ಬಹುಶಃ ಬೆನ್ ತಟ್ಟಿ ಪ್ರೋತ್ಸಾಹ ಕೊಡೋದ್ರಿಂದ ಕಾಲ ಎಳೆಯೋರೇ ಜಾಸ್ತಿ. ಇಂಥ ಒಂದು ಸಂದರ್ಭದಲ್ಲಿ ಅದ್ರ ನಡುವೆ ಎಲ್ಲಾ ಅಡೆತಡೆಗಳನ್ನ ಪಕ್ಕಕ್ಕೆ ಹಾಕಿ ಮುನ್ನುಗ್ಕೊಂಡು ಬಂದಿದ್ದೀವಿ 25 ದಿನಗಳವರೆಗೆ ಅಂತ ಹೇಳಿ ತುಂಬಾ ಖುಷಿ ಆಗುತ್ತೆ. ಸೊ ಥ್ಯಾಂಕ್ಸ್ ಟು ದ ಹೋಲ್ ಪ್ರೇಕ್ಷಕರು ಥ್ಯಾಂಕ್ಸ್ ಹೇಳಬೇಕು. ಅಂಡ್ ನೀವು ಮಾಧ್ಯಮ ಮಿತ್ರರು ಆಕ್ಚುಲಿ ನಮ್ಮನ್ನ ಪ್ರತಿ ಸೇರಿ ನಮ್ಮ ಸಿನಿಮಾ ಕಂಟಿನ್ಯೂ ಸಿನಿಮಾ ಜನರು ನೋಡ್ಲಿ ಅನ್ನೋದನ್ನ ಜನರು ಮುಟ್ಟಿಸ್ತಾ ಇರೋದು ನಿಮ್ಗೆ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ಸ್. ಎಲ್ಲರಿಗೂ ಥ್ಯಾಂಕ್ ಯು. 25 ದಿನದ ಪ್ರೆಸ್ ಮೀಟು ಸಕ್ಸಸ್ ಮೀಟ್ ಆದ್ರೂ ಏನೋ ಒಂಥರ ಸಂಭ್ರಮದ ಕೊರತೆ ಕಾಣಿಸ್ತಾ ಇದೆ. ಪ್ರಾಯಶಃ ಪ್ರೋಗ್ರಾಮಿನ ಅರೇಂಜ್ಮೆಂಟ್ಸ್ ಅಲ್ಲಿ ಅಥವಾ ಟೈಮಿಂಗ್ಸ್ ಅಲ್ಲಿ ಏನೋ ವ್ಯತ್ಯಾಸ ಆಯ್ತಾ, ಹಾಲಿನ ಲೈಟಿನ ವ್ಯತ್ಯಾಸ ಆಯ್ತಾ, ಮೈಕಿನ ಬ್ಯಾಟ್ರಿ ವ್ಯತ್ಯಾಸ ಆಯ್ತಾ ಗೊತ್ತಿಲ್ಲ. ಇವತ್ತು ಹೇಗೆ ಅಡೆತಡೆಗಳು ಅಷ್ಟು ಕಾಣಿಸ್ತಾ ಇದೆಯೋ ಅದೇ ರೀತಿ ಶೂಟಿಂಗ್ ಟೈಮಲ್ಲಿ ಕೂಡ ಬಹಳಷ್ಟು ಅಡೆತಡೆಗಳನ್ನ ಎದುರಿಸಿ ಗುರುಬಂಡಿಯವರು ಮತ್ತೆ ಪವನ್ ಅವರು ಅವ್ರ ಕನ್ನಡ ಸಿನಿಮಾನ ಈ ಹಂತದವರೆಗೂ ತಂದಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಪ್ರತಿಯೊಬ್ಬರು ನನ್ನ ಪಾತ್ರದ ಬಗ್ಗೆ ಮಾತಾಡ್ತಿದ್ರೆ ಕೇಳಲಿಕ್ಕೆ ಖುಷಿ ಆಗುತ್ತೆ. ಸಿನಿಮಾ ಶೂಟ್ ಮಾಡುವಾಗ ನನ್ಗೆ ಹಾಗೆ ಅನ್ಸಿರ್ಲಿಲ್ಲ, ಓಕೆ ಒಂದು ಕ್ಯಾರೆಕ್ಟರ್ ಅಂತ. ಬಟ್ ಮೊನ್ನೆ ಆನ್ ಸ್ಕ್ರೀನ್ ಮೇಲೆ ಸಿನಿಮಾ ನೋಡಿದಾಗ ನನ್ನ ಜೊತೆ ನನ್ನ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್, ಕ್ಯಾಮ್ರಾಮನ್ ಎಲ್ಲ ಬಂದಿದ್ರು. ಅವ್ರು ನನಗೆ ರೇಗಿಸ್ತಾ ಇದ್ರು, ಸರ್ ನೀವೇ ಸಿನಿಮಾ ಹೀರೋ ತರ ಇದ್ದೀರಾ ಅಂತ. ಅಂದ್ರೆ ಸಿನಿಮಾದ ಪಾತ್ರದಲ್ಲಿ ಆ ವೈಟೇಜ್ ಇದೆ, ಅಲ್ಲಿರುವ ಅಷ್ಟು ಇನ್ವೆಸ್ಟಿಗೇಷನ್ ಮಾಡಿ ಅಷ್ಟು ಕೊನೆಯ ಹಿನ್ನೆಲೆಯನ್ನು ಬಿಡಿಸುವಂತಹ ಒಂದು ಇಂಟೆಲಿಜೆಂಟ್ ಆದ ಪಾತ್ರವನ್ನ ಪವನ್ ಅವರು ನನಗೆ ಕೊಟ್ಟಿರೋದಕ್ಕೆ ನಾನು ಸುಮ್ಮನೆ ಮುಖಸ್ತುತಿಗಲ್ಲ ಮನಸಾರೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಪವನ್ ಅವರೇ ಮತ್ತೆ ಗುರುಮಂಡಿಯವರೇ. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಬಹಳಷ್ಟು ಜನ ನನ್ನ ಇಬ್ರು ನೀವು ಒಳ್ಳೆ ಆರ್ಟಿಸ್ಟ್ರು, ಅದು ಒಳ್ಳೆ ಡೈರೆಕ್ಟರ್ಗೆ ಸಿಗ್ಬೇಕು ಅಂತಾರೆ. ಅದು ಆತರ ಹೇಳೋರು ಕೂಡ ಒಬ್ಬ ಡೈರೆಕ್ಟರ್ ಆಗಿರ್ತಾರೆ. ನೀವು ನಗ್ತಂಗೆ ಮನಸ್ಸಲ್ಲಿ ನಗ್ತೀನಿ, ನಾನು ಮುಂದೆ ತೋರಿಸ್ಕೊಡಲ್ಲ. ಇನ್ನು ಕೆಲವರು ಹೇಳ್ತಾರೆ, ಸರ್ ನೀವು ಹತ್ರ ಒಳ್ಳೆಯವ್ರ ತರನು ಕಾಣಿಸಲ್ಲ, ಕೆಟ್ಟವ್ರ ತರನು ಕಾಣಿಸಲ್ಲ, ನಿಮ್ಗೆ ಯಾವ ತರ ಪಾತ್ರ ಕೊಡ್ಬೇಕು ಅಂತ. ಅದಕ್ಕೆ ನಾನು ಹೇಳ್ತೀನಿ, ಒಳ್ಳೆಯವನಾಗಿದ್ದು ಕೆಟ್ಟ ಕೆಲಸ ಮಾಡೋದು ಅಥವಾ ಕೆಟ್ಟವನಾಗಿದ್ದು ಒಳ್ಳೆಯವ್ರ ತರ ಕಾಣಿಸ್ಕೊಳ್ಳೋ ಪಾತ್ರ ಕೊಡಿಪ್ಪ ಅಂತ.
ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು 5 ವರ್ಷಗಳ ಹಿಂದೆ ನಾನು ತಮಿಳಲ್ಲಿ ಒಂದು ಆರ್ಯ ಜೊತೆ ಒಂದು ಸಿನಿಮಾ ಮಾಡಿದ್ದೆ, ಕಡಂಬನ್ ಅಂತ. ಕನ್ನಡದಲ್ಲಿ ಇದುವರೆಗೂ ಸಿಗದೇ ಇರುವಂತಹ ಸ್ಕ್ರೀನ್ ಪ್ರೆಸೆನ್ಸ್, ಕ್ಯಾರೆಕ್ಟರ್ ಡೆಪ್ತ್ ನನಗೆ ಅಲ್ಲಿ ಸಿಕ್ಕಿತ್ತು. ಅದಾದ ನಂತರ ನನಗೆ ಧೀರ ಸಾಮ್ರಾಟಲ್ಲಿ ಆ ಥರದೊಂದು ಪಾತ್ರ ಸಿಕ್ಕಿದ್ದು ಖುಷಿ ಇದೆ. ಹೇಗೆಗೋ ವಾರಕ್ಕೆ 8, 10, 13 ಸಿನಿಮಾಗಳ ನಡುವೆ 25 ದಿನದ ಬೋರ್ಡು ಧೀರ ಸಾಮ್ರಾಟ್ ಬಿದ್ದಿದೆ. ಇದು ಇನ್ನೂ ಮುಂದುವರಿಲಿ, ನಿಮ್ಮ ಪ್ರಯತ್ನಕ್ಕೆ ಇನ್ನೂ ಫಲ ಸಿಗಲಿ. ಹಾಗೆ ಸಿನಿಮಾದಲ್ಲಿ ಎಲ್ಲ ಟೆಕ್ನಿಷಿಯನ್ಸ್ ಬಗ್ಗೆ, ಕಲಾವಿದರ ಬಗ್ಗೆ 13 ಸಿನಿಮಾ ರೇಸ್ ಅಲ್ಲಿ 25 ದಿನ ಈ ನಮ್ಮ ಧೀರ ಸಾಮ್ರಾಟ್ ಇನ್ನೂ ರೇಸ್ ಅಲ್ಲಿ ಓಡ್ತಿದೆ ಅನ್ನೋದಕ್ಕೆ ಖುಷಿ ಆಗುತ್ತೆ. ಇದಕ್ಕೆ ಕಾರಣಕರ್ತರು ಚಿತ್ರದ ನಿರ್ದೇಶಕ ಅಂತ ಹೇಳ್ಬೋದು, ಆಮೇಲೆ ನಿರ್ಮಾಪಕ ಅಂತ ಹೇಳ್ಬೋದು. ಯಾಕಂದ್ರೆ ಕಂಟೆಂಟ್ ಇರೋದ್ರಿಂದಾಗಲೇ ಆ ಒಂದು ಏನು ರೇಸ್ ಅಲ್ಲಿ, ಯಾಕಂದ್ರೆ ಈಗ ಅದು ಆ ಪದ ಉಪಯೋಗಿಸಬಾರ್ದು, ಬಟ್ ಸಿನಿಮಾ ಈಗ ಒಂಥರ ರೇಸ್ ತರ ಆಗೋಗಿದೆ. ವಾರಕ್ಕೆ 13 ಸಿನಿಮಾ, 10 ಸಿನಿಮಾ, 12 ಸಿನಿಮಾ ಈ ರೀತಿ ಆಗಿ ಆ ಥರ ತೊಂದರೆಗಳು ಆಗ್ಬಿಟ್ಟಿದೆ. ಓಕೆ, ಅಪಾರ್ಟ್ ಫ್ರಮ್ ದಟ್ ಈಗ ಒಂದು ಸಕ್ಸಸ್ ಮೀಟ್ ಅಲ್ಲಿ ಇದೀವಿ. ಸರ್ ಹೇಳ್ದಂಗೆ ಆಗಲೇ ನಾವು ಮುಂಚೆ 10 ದಿನ, 15 ದಿನ ಈ ರೀತಿ ಪೋಸ್ಟರ್ಗಳು ನೋಡ್ತಾ ಇದ್ವಿ. 25 ದಿನದ್ದು ಬಹಳ ಕಡಿಮೆ ಇತ್ತು. ಬರೀ ಈ ಸ್ಟಾರ್ ಸಿನಿಮಾಗಳು ಮಾತ್ರ ಆ ಪೋಸ್ಟರ್ಸ್ ನೋಡ್ತಾ ಇದ್ವಿ. ಅಂಥದ್ರಲ್ಲಿ ಒಂದು ಹೊಸ ತಂಡ ಮಾಡ್ತಿರೋದ್ರಲ್ಲಿ ಬಹಳ ಖುಷಿ ಆಗುತ್ತೆ. ನನ್ನ ಪಾತ್ರದ್ದು ಅಂದ್ರೆ ನಿಜವಾಗ್ಲೂ ಫಸ್ಟ್ ನೋಡಿದ್ದು ಸಿನಿಮಾ ನಾನು. ನಮ್ಮ ನಿರ್ದೇಶಕರು ತೋರಿಸಿದ್ದು ಆವತ್ತೇನೆ, ಯಾಕಂದ್ರೆ ಮುಂಚೆ ತೋರಿಸಿರ್ಲಿಲ್ಲ. ಬರೀ ಡಬ್ಬಿಂಗ್ ಟೈಮಲ್ಲಿ ಅಷ್ಟೇ ನನ್ನ ಪಾರ್ಟ್ ಏನಿದೆ ಅವ್ರು ನೋಡಿದ್ದು. ಬಟ್ ನಾನೇ ಆ ಸ್ಕ್ರೀನಲ್ಲಿ ನೋಡ್ತಿರುವಾಗ ನಾನು ಅದು ಹಿಂಗ್ ಮಾಡಿದ್ನ ಅಂತ ಆಮೇಲೆ ಅನ್ನಿಸ್ತು. ನಾನು ಮಾಡಿದ್ದಲ್ಲ, ಒಬ್ಬ ನಿರ್ದೇಶಕ ಮಾಡಿಸಿದ್ರು, ಆಮೇಲೆ ಒಂದು ಫೈಟ್ ಮಾಸ್ಟರ್ ಮಾಡಿಸಿದ್ರು. ನಾನು ಈ ರೀತಿ ಹಿಂಗೆ ಫೈಟ್ ಮಾಡಿರೋದಕ್ಕೆ ಒಂದು ಕಟಿಂಗ್ ಮಾಡಿದ್ದು ಅಂತ ಒಬ್ಬ ಎಡಿಟ್ರು, ಆಮೇಲೆ ಅದಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟಂತ ಒಬ್ಬ ಸಂಗೀತ ನಿರ್ದೇಶಕ, ಇವರೆಲ್ಲ ಟೆಕ್ನಿಕಲ್ ಪಾರ್ಟ್ಸ್ ಇದ್ರೇನೆ ಒಂದು ಆ ಪಾತ್ರಕ್ಕೆ ಏನು ಎಲ್ಲ ವೈಭಿಕರಿಸಿ ನಾವು ಶಿಳೆ ಗಿಳೆ ಅಂತ ಹೇಳ್ತೀವಲ್ಲ ಅದು ಬರುತ್ತೆ. ಬಟ್ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ಳೋದು ಆ ವ್ಯಕ್ತಿ ಒಬ್ಬನೇ, ಅವನು ಮಾತ್ರ ಪ್ರಶಂಸೆ ಕೊಡ್ತಾರೆ. ಬಟ್ ಇಲ್ಲಿ ಕಷ್ಟಪಟ್ಟಿರುವಂತ ಮಿಕ್ಕ ಯಾರ್ಯಾರು ಇರ್ತಾರಲ್ಲ ಪೀಲರ್ಸು, ಅವ್ರಿಗೆ ಯಾವತ್ತೂ ಇರೋದಿಲ್ಲ. ಪಾಪ ಅವ್ರೂ ಅಷ್ಟೇ ಜನಗಳ ಹಿಂದೆ ನಿಂತ್ಕೊಂಡು ಅವ್ರು ಚಪ್ಪಾಳೆ ತರ್ಕೊಂಡು, ಅವ್ರ ಪೇನ್ ಅವ್ರವ್ರೆ ತರ್ಕೊಂಡು, ಅವ್ರವ್ರೆ ತರ್ಕೊಂಡು ಈ ರೀತಿ ಮಾಡ್ತಾರೆ. ಇವತ್ತು ಈ ಒಂದು ಸಂದರ್ಭಕ್ಕೆ ಸೇರಿದ್ದೀವಿ. ಆ ವಿಚಾರದಲ್ಲಿ ಎಲ್ರಿಗೂ ಕೂಡ ಥ್ಯಾಂಕ್ ಯು. ಆ್ಯಂಡ್ ಅದ್ವಿತಿ ಶೆಟ್ಟಿ ಬಗ್ಗೆ ಏನು ಹೇಳೋಣ, ಅವ್ರು ಸಾಕಷ್ಟು ಕಡೆ, ಬಿಕಾಸ್ ಏನಾಗುತ್ತೆ ಎಲ್ಲೋ ಒಂದ್ ಕಡೆ ಈ ಒಂದು ಸ್ಥಾನ ಇದೆಯಲ್ಲ, ಡೈರೆಕ್ಟರ್ ಅನ್ನೋ ಸ್ಥಾನ ಇದೆಯಲ್ಲ, ಇದು ನಿಭಾಯಿಸುವಂಥದ್ದು ತುಂಬಾನೇ ಕಷ್ಟ, ದೊಡ್ಡ ಜವಾಬ್ದಾರಿ ಕೆಲಸ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ನಾವು ನೆನಪಲ್ಲಿ ಇಟ್ಕೊಂಡು, ಪ್ರತಿಯೊಬ್ರು ಹೆಸರನ್ನು ಕೂಡ ನೆನಪಲ್ಲಿ ಇಟ್ಕೊಂಡು, ಪ್ರತಿಯೊಬ್ಬರಿಗೂ ಕೂಡ ಗೌರವನ ಎಲ್ಲಾದ್ರೂ ಮಿಸ್ ಮಾಡ್ಬಿಟ್ರೆ ಅವ್ರು ಏನ್ ಅನ್ಕೊಂತಾರಪ್ಪ ಅನ್ನೋ ಒಂದು ಫೀಲ್ ಆಗ್ತಾ ಇರುತ್ತೆ. ಸೊ ಆ ವಿಚಾರದಲ್ಲಿ ಸಾಕಷ್ಟು ಜನ ನಾವು ಸಪೋರ್ಟ್ ಮಾಡಿದ್ದಾರೆ. ಅಂಡ್ ಅದ್ವಿತಿ ಬಗ್ಗೆ ಹೇಳೋದೇನು ಅಂತಂದ್ರೆ, ಅವ್ರ ತಂದೆ ತೀರ್ಕೊಂಡಿರೋ ವಿಚಾರ ಎಷ್ಟು ಅವರಿಗೆ ಎಮೋಷನಲಿ ಹರ್ಟ್ ಆಯ್ತು. ಸೊ ಆಸ್ ಅ ಟೀಮ್ ನನಗೂ ಕೂಡ ಅದು ತುಂಬಾ ನೋವಾಗಿದೆ. ಎಲ್ಲ ನನಗೂ ಇದುವರೆಗೂ ಹೇಳ್ಕೊಂತಿದ್ದಿಲ್ಲ, ಇವತ್ತು ಅವ್ರು ಇರ್ಬೇಕಾಗಿತ್ತು. ಬಿಕಾಸ್ ಮಗಳ ಒಂದು ಹೇಳಿಕೆನ ನೋಡಿದಾಗ ಐ ಥಿಂಕ್ ಪೇರೆಂಟ್ಸ್ಗೆ ಇನ್ನೇನು ಖುಷಿ, ಅದಕ್ಕೆ ಬೇರೆ ಬೇಕಾಗಲ್ಲ. ಸೊ ಅವರಿಲ್ಲ ಅನ್ನೋದು ಅವ್ರಿಗೆ ಎಷ್ಟು ಬೇಜಾರಾಗಿದೆಯೋ ಅಷ್ಟೇ ನನಗೂ ಕೂಡ, ನಮ್ಮ ಟೀಮು ಕೂಡ ಬೇಜಾರಾಗಿದೆ. ಬಟ್ ಎಲ್ಲೋ ಒಂದ್ ಕಡೆ ಅವ್ರು ಬ್ಲೆಸ್ ಮಾಡ್ತಿರ್ತಾರೆ ಅನ್ನೋದು ಖಂಡಿತ ನನಗೆ ಗೊತ್ತಿದೆ. ಅಂಡ್ ಅದ್ವಿತಿ ಬಗ್ಗೆ ಹೇಳೋದಾಯ್ತು ಅಂದ್ರೆ, ಇವತ್ತಿನವರೆಗೂ ಅವ್ರು ಹೇಳ್ತಾರೆ ಧೀರ ಸಾಮ್ರಾಟ್ ನನ್ಗೆ ಇವತ್ತು ಉಳ್ಕೊಳ್ಳೋದಕ್ಕೆ ಎಲ್ಲೋ ಒಂದ್ ಕಡೆ ನಾನು ಅವ್ರ ಪಾತ್ರ ಕೊಟ್ಟೆ, ನಮ್ಮ ಟೀಮ್ ಕಾರಣ, ನಾನ್ ಕಾರಣ, ಸುಮಾರು ಕಡೆ ಹೇಳ್ತಾರೆ. ಬಟ್ ಏನಂದ್ರೆ ಹೇಳೋ ಮಾತನ್ನ ಉಳಿಸ್ಕೊಂಡು ಇವತ್ತಿನವರೆಗೂ ಕೂಡ ಅವ್ರಿಗೆ ಯಾವುದೇ ರೀತಿಯ ಕನ್ಸರ್ನ್ಸ್ ಇದ್ರು ಕೂಡ, ಇನ್ಫ್ಯಾಕ್ಟ್ ಅವ್ರಿಗೆ ಮಂಡಿ ಏನೋ ಒಂದು ಪಾಪ ಏಟ್ ಆಗಿದೆ, ನೋವಾಗಿದೆ ಅವ್ರಿಗೆ, ಯಾವುದೇ ಇವೆಂಟ್ಗೆ ನೀವು ಕರೀರಿ ಇಲ್ಲ ಅಂತ ಹೇಳಿಲ್ಲ. ಇವತ್ತೇನೋ ನಡೀತಾ ಇದೆ ಇರ್ಬೇಕು ಅಂತಂದ್ರೆ ಬಂದು ಇವತ್ತಿನವರೆಗೂ ನನ್ನ ಜೊತೆ ಸಪೋರ್ಟ್ ಮಾಡಿದ್ದಾರೆ. ಸ್ಟೇ ಬ್ಲೆಸ್ಡ್ ಅಂಡ್ ಬಿ ಹೂ ಯು ಆರ್ ಅದ್ವಿತಿ, ಅಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಸಲ ನನಗೂ ಜಗಳ ಅಲ್ಲ, ಅದು ಎಲ್ಲ ನಾವು ಮರ್ತೋಗ್ತೀವಿ ಕೆಲವೊಮ್ಮೆ, ಬಟ್ ಯಾವ್ದೂ ಬೇಕು ಅಂತಲ್ಲ. ಬಟ್ ಹಿ ಡಿಸರ್ವ್ಸ್ ಮೆನಿ ಮೋರ್ ಈ ತರ ಒಂದು ಮೈಲ್ ಸ್ಟೋನ್ಸ್ ಅವ್ರ ಜನರಿಗೆ ದೊಡ್ಡ ಮಟ್ಟಕ್ಕೆ ಸಿಗಲಿ. ಒಂದು ಅದ್ಭುತವಾದಂತಹ ಕಲಾವಿದೆ, ಇಂಡಸ್ಟ್ರಿ ಇಂಥ ಕಲಾವಿದರನ್ನ ಆಕ್ಚುಲಿ
ಬರ್ಮಾಡ್ಕೋಬೇಕು, ಒಪ್ಕೋಬೇಕು, ಅವ್ರನ್ನ ಬೆಳೆಸ್ಬೇಕು ಅಂತ ಮನಸ್ಸಾರ ನಾನು ಕೇಳ್ಕೊತಾ ಇದ್ದೀನಿ. And thank you so much for being with us in this moment, and I hope we just work more and more with you. Thank you so much, and gratitude for you as well. ಏನಾದರೂ ಮರ್ತಿದ್ರೆ ಕ್ಷಮೆ ಇರಲಿ. ಹಂಗೋರ್ಗು ಒಂಥರ ಲಿಟರಲಿ ಕೋಲ್ಡ್ ವಾರ್ ಆಗ್ತಾನೆ ಇರುತ್ತೆ. ಸಾಕಷ್ಟು ವಿಚಾರಗಳಿಗೆ ಹೇಳಿದ್ರಲ್ಲ, ಈ ಜವಾಬ್ದಾರಿನ ನಿಭಾಯಿಸೋದು ತುಂಬಾ ಒಂಥರ ಸ್ಟ್ರೆಸ್ ಆಕ್ಚುಲಿ. ಯಾಕಂದ್ರೆ ಎಲ್ಲರೂ ಕೂಡ ನಾವು ನೆನಪಲ್ಲಿ ಇಟ್ಕೊಂಡು ಯಾರಿಗೂ ಕೂಡ ಹರ್ಟ್ ಆಗ್ತಿರಂಗೆ ಎರಡೂ ಕಡೆ ನಿಭಾಯಿಸೋ ಕೆಲಸ ಇದೆಯಲ್ಲ, ಒಂಥರ ಅದು ಐ ಥಿಂಕ್ ಪೇಷನ್ಸ್ ಎಲ್ಲ ತುಂಬಾ ಮುಖ್ಯ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ದಟ್. ಅಂಡ್ ಅನಸು ಸರ್, ಥ್ಯಾಂಕ್ ಯು.